ಹಾಯ್ ಐಮ್ ಸ್ಫೂರ್ತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಬ್ಲಾಗ್. ಇವತ್ತು ನಾವು ಹೊಂಟೆ ಬೆಳಗಾವಿಗೆ. ಯಾಕಂತ ನಿಮ್ಗೆ ಫಸ್ಟ್ ಕ್ಲಿಪ್ ನೋಡಿದ ಕೂಡಲೇ ಗೊತ್ತಾಗಿರಬೇಕು. ನಮ್ಮ ಮನೆಗೆ ಭಾಳಷ್ಟು ಸ್ಕೆಚ್ದು ಆರ್ಡರ್ಸ್ ಬಂದಿದ್ದು. ಸೊ ಬೆಳಗ್ಗೆ ಬೇಗ ಎದ್ದು ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ದ. ಇಲ್ಲಿನ ನಮ್ಮ ದೊಡ್ಡನಗೆ ಬಾಯ್ ಹಿಡಿ ನಮ್ಮ ಸಣ್ಣನ ಜೊತೆ ಹೊರಗೆ ಹೊಂಟೀನಿ. ಸಮ್ ಟೈಮ್ ಐ ಫೀಲ್ ವೆರಿ ಲಕ್ಕಿ ಬಿಕಾಸ್ ನಂಗೆ ಇಬ್ಬರು ಅನ್ನಗಳದಾರ. ಒಬ್ಬನ ಮೂವಿ ಪಾರ್ಟಿ ಕರ್ಕೊಂಡು ಹೋದ್ರೆ, ಇನ್ನೊಬ್ಬನ ಸಲೂನ್ ಶಾಪಿಂಗ್ ನಾ ಎಲ್ಲಿ ಹೇಳ್ತೀನಿ ಅಲ್ಲಿ ಕರ್ಕೊಂಡು ಹೋಗಾನ. ಬೆಳಗಾವಿಗೆ ಇಳಿದ್ ನಾವು ಬಂದು ಈ ಹೂವಿನ ಅಂಗಡಿಗೆ. ಹೂವು ಕೊಡೋರು ತಗೊಳ್ಳೋರು ಯಾರು ನಮ್ಮ ಲೈಫ್ದಾಗ ಇಲ್ಲ ಅಂಥೇಳಿ ನಾವು ಸೀದಾ ಹೋದು ಜುಡಿಯೋ. ಎಲ್ಲರೂ ಅಂತಾರೆ ಜುಡಿಯೋ ಬಡವ್ರ ಬ್ರ್ಯಾಂಡ್ ಅಂಥೇಳಿ. ಈಗ ನಂಗೆ ಜುಡಿಯೋನು ಕಾಸ್ಟ್ಲಿ ಅನ್ಸ್ಬಿಟ್ಟೈತಿ. ಇಯರ್ ಎಂಡ್ ಆಗೋಕ್ಕಿಂತ ಮೊದಲ ಏನಾದರೂ ಒಂದು ಮಾಡ್ಬೇಕಂತ ಹೇಳಿ ನಾ ಆ ಕಡೆ ವಿಚಾರ ಮಾಡಲಿಲ್ಲ. ಸೀದಾ ಹೋದೀನಿ ಸಲೂನ್ ಹೇರ್ ಕಟ್ ಮಾಡ್ಕೊಳಕ್ಕೆ. ಸೊ ಅದು ಅಂತಾರಲ್ಲ, ಲಾಂಗ್ ಹೇರ್ಸ್ ಹೋಲ್ಡ್ಸ್ ಮೆಮೊರೀಸ್ ಅಂತ. ನಂಗೆ ಯಾವುದೇ ರೀತಿಯಿಂದ ಮೆಮ್ರೀಸ್ ಬೇಡಾಗಿತ್ತು. ಮೆಮ್ರಿ ಲಾಸ್ ಆಗಿದ್ರು ನಡೀತಿತ್ತು ನನಗೆ. ಈಗೀಗ ಎಲ್ಲರ ನನ್ನ ಹೇರ್ ಗ್ರೋ ಆಗತ್ತಿತ್ತು. ಅಷ್ಟರೊಳಗೆ ನಾ ಹೋಗಿ ಮತ್ತು ಶಾರ್ಟ್ ಹೇರ್ ಮಾಡ್ಕೊಂಡು ಬನ್ನಿ. ಈಗ ನಮ್ಮ ಮಮ್ಮಿ ಕೈಯಾಗ ಕಾಲಾಗ ಏನಿರ್ತಿ ಅದು ತೊಗೊಂಡು ಹೊಡಿಬಾರ್ದು ಅಷ್ಟೇ. ನನಗೆ ಸೆಟ್ಟಿಂಗ್ ಮಾಡಿದ ಕೂಡ ನಾ ಅಂತೂ ಭಾಳ ಮಸ್ತ್ ಕಾಣತೀನಿ. ನನಗೆ ನನ್ನ ಮ್ಯಾಗ ಲವ್ ಆಗಿಬಿಟ್ಟಿತ್ತು. ಅದು ಅಂತಾರಲ್ಲ ಸೆಲ್ಫ್ ಲವ್ ಅಂತ. ನನ್ನ ಕಟಿಂಗ್ ಸೆಟ್ಟಿಂಗ್ ಆಗೋ ಮಟ್ಟ ನಮ್ಮ ಮನೆ ವೇಟ್ ಮಾಡತ್ತಿದ್ದ. ಸೊ ಹಂಗೆ ವೇಟ್ ಮಾಡಿ ಹೊಟ್ಟೆ ಹಸ್ತಿತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ತಿನ್ನೋಣ ಅಂತ ಹೊರಗೆ ಹೊಂಟಿದ್ದು. ದೆನ್ ನನಗೆ ಹೋಗೋದಿತ್ತು ಶಾಪಿಂಗ್ ಮಾಡಕ್ಕೆ. ಬಟ್ ಈ ರಿಕ್ಷಾದಾಗ ಕೂತ್ ನನ್ನ ಸೆಟ್ಟಿಂಗ್ ಎಲ್ಲ ಹಾಳಾಗಿ ಹೋಯ್ತು. ಸೊ ಇಲ್ಲಿ ನೀವು ನೋಡ್ಬೋದು ಬೆಳಗಾವಿ ಉತ್ಸವ ಐತಿ. ಬೆಳಗಾವಿ ಉತ್ಸವಕ್ಕೆ ಎಲ್ಲ ಸೆಟ್ ಮಾಡತ್ತಾರ ಇಲ್ಲಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾ ಮನೆಗೆ ಬನ್ನಿ. ನನ್ನ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.